ಎಸ್ ಗಮನಿಸ್ತಾ ಇರಬಹುದು ಕಲಬುರಗಿ ಪೊಲೀಸರು ಗುಂಡಿನ ದಾಳಿಯನ್ನ ನಡೆಸಿರುವಂತದ್ದು ಎಟಿಎಂ ಕಳ್ಳತನಕ್ಕೆ ಬಂದಿದ್ರು ಗ್ಯಾಸ್ ಕಟರ್ ಮುಖಾಂತರವಾಗಿ ಎಟಿಎಂ ಕಳ್ಳತನ ಮಾಡೋದಕ್ಕೆ ಹೋಗಿದ್ರು ಅಂತಹ ಸಂದರ್ಭದಲ್ಲಿ ಪೊಲೀಸರು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಒಂದು ಎಟಿಎಂ ದರೋಡೆ ಪ್ರಕರಣ ದಾಖಲಾಗಿತ್ತು. ಅದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು SBI ಎಟಿಎಂ ಗ್ಯಾಸ್ ಕಟ್ ಯೂಸ್ ಮಾಡಿ 18 ಲಕ್ಷ ಹಣವನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಆ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ರಾತ್ರಿ ಗಸ್ತನ್ನು ಮತ್ತು ನಮ್ಮ ಬೀಟ್ ಮತ್ತು ನಮ್ಮ ನಾಕಾಬಂದೀಸ್ ಅವುಗಳನ್ನು ತುಂಬ ಇಂಟೆನ್ಸಿವ್ ಆಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ವಿ. ಅದೇ ರೀತಿ ಈ ದಿನ ರಾತ್ರಿ ಒಂದು ಮಾಹಿತಿ ಬರುತ್ತೆ. ಏನು ನಮಗೆ ಆ ಒಂದು ಪ್ರಕರಣದಲ್ಲಿ ನಾವು ಬೆನ್ನತ್ತಿ ಹೋದಾಗ ಕೆಲವು ತಾಂತ್ರಿಕ ಮಾಹಿತಿಗಳನ್ನು ಕಲೆ ಹಾಕಿದಾಗ ಒಂದು ಸಸ್ಪೆಕ್ಟೆಡ್ ವೆಹಿಕಲ್ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ. ಅದು ವೈಟ್ ಕಲರ್ I-20 ಅಂತಂದು ಅದು ಮತ್ತು ಔಟ್ಸೈಡ್ ಸ್ಟೇಟ್ ನಂಬರ್ ಪ್ಲೇಟ್ ಇರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು ನೈಟಲ್ಲಿರುವ ನಮಗೆ ಒಂದು ಮಾಹಿತಿ ಬರುತ್ತೆ ಸಿಬ್ಬಂದಿಯವರಿಗೆ, ಒಂದು DL ಪಾಸಿಂಗ್ ಇರೋದು ಅನುಮಾನಾಸ್ಪದ ಒಂದು I-20 ವೆಹಿಕಲ್ ಮೂವ್ಮೆಂಟ್ ಬಗ್ಗೆ. ತಕ್ಷಣ ಇವರು ಸಬರ್ಬನ್ ACP ಅವರು, ಸಬರ್ಬನ್ ಇನ್ಸ್ಪೆಕ್ಟರ್ ಮತ್ತು ಅವರ PSI ಬಸವರಾಜ್ ಮತ್ತು ಯೂನಿವರ್ಸಿಟಿ ಪೊಲೀಸ್ PSI ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರು ಅವರವರ ತಂಡಗಳನ್ನು ಕರೆದುಕೊಂಡು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸಬರ್ಬನ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಬಸವರಾಜ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೆ ಒಂದು ಈ ವೆಹಿಕಲ್ ನೋಟ್ ಆಗುತ್ತೆ ಈ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ. ಮತ್ತು ಅವರು ಚೇಂಜ್ ಮಾಡಿ ಹೋಗ್ತಾ ಇದ್ದಾಗ ಅವ್ರೇನು ಮೇನ್ ರೋಡ್ ಇದೆ ಅದು ತಪ್ಪಿಸ್ಕೊಂಡು ಒಂದು ಸೈಡ್ ರೋಡಿಗೆ ಹೋಗಿ ಅಲ್ಲಿ ಡೆಡ್ ಎಂಡ್ ಹೋಗಿ ಅಲ್ಲಿ ನಿಂತು ನಮ್ಮವರು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ತಕ್ಷಣ 2 ಜನ ಆರೋಪಿಗಳು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾರೆ. ಅದರಿಂದ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮವರು 2 ಜನ ಆರೋಪಿಗಳನ್ನು ಕಾಲಿಗೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ಫೈರ್ ಮಾಡಿದಂಥ ಆರೋಪಿಗಳು ಏನಿದ್ದಾರೆ, ಒಬ್ಬನು ತಸ್ಲೀಮ್ ಅಂತಿದ್ದಾನೆ, ಇನ್ನೊಬ್ಬನು ಶರೀಫ್ ಅಂತಿದ್ದಾನೆ. ಮತ್ತು ನಮ್ಮ ಇಂಜೂರ್ಡ್ ಆಗಿರುವಂಥ ಸಿಬ್ಬಂದಿಗಳು ಏನು ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಇದ್ದಾರೆ ಮತ್ತು ಕಾನ್ಸ್ಟೇಬಲ್ಗಳಾದ ರಾಜು, ಮಂಜುನಾಥ್ ಮತ್ತು ಫಿರೋಜ್ ಅಂತ 3 ಜನ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಈಗ ಏನು ಗಾಯಗೊಂಡಿರುವ ಆರೋಪಿಗಳಿದ್ದಾರೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಈ ಹಳೆ ಘಟನೆಗೂ ಇದಕ್ಕೂ ಇವ್ರಿಗೇನು ಸಂಬಂಧ? ಈಗ ಏನು ಪ್ರಾಥಮಿಕ ಮಾಹಿತಿ ಕಲೆ ಹಾಕಲಾಗಿದೆ, ಇದು ಹರಿಯಾಣದ ಮಿವಾತ್ ಗ್ಯಾಂಗ್ನ ಆರೋಪಿಗಳಿದ್ದಾರೆ. ಇವರು ಏನು 2 ವಾರಗಳ ಹಿಂದೆ ಇಲ್ಲಿ ಘಟನೆ ಆಗಿತ್ತು. ಅದರಲ್ಲೇ ಮೇನ್ ಏನು ಕಿಂಗ್ ಪಿನ್ ಇದ್ದ ಅವನು ತಸ್ಲೀಮ್ ಅಂತ, ಅವನನ್ನು ಕೂಡ ಈಗ ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗುತ್ತಿದೆ. ಮತ್ತು ಈಗ ಆರೋಪಿಗಳದ್ದು ಏನು ಪ್ರಾಥಮಿಕ ಚಿಕಿತ್ಸೆ ಇದೆ ಮತ್ತು ಇನ್ನೂ 2 ಆರೋಪಿಗಳು ಈಗೇನು ವಶಪಡಿಸ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ, ಅವರನ್ನು ಕೂಡ ವಿಚಾರಣೆ ಮಾಡಿ ಮುಂದಿನ ಮಾಹಿತಿಯನ್ನು ತಮ್ಮ ತಿಳಿಸ್ತೀವಿ. ಟೋಟಲ್ 4 ಜನ ಆರೋಪಿಗಳು. ಅದನ್ನು ನಿಮಗೆ ಸ್ವಲ್ಪ ಮಾಹಿತಿ ಕಲೆ ಹಾಕಿ ಒಂದು 2-3 ಅವರ್ಸ್ ಬಿಟ್ಟು ನಿಮಗೆ ಡೀಟೇಲ್ಸ್. ಇದು ಇಲ್ಲೇ ಮಾಡಿದ್ರೆ ಅಥವಾ ಬೇರೆ ಎಲ್ಲಾದರೂ ಇದು ಮಾಡಿದ್ರೆ? ಈಗ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದ ಪ್ರಕಾರ ಇದರಲ್ಲಿ ಏನು ಮೇನ್ ಆರೋಪಿ ಇದ್ದಾನೆ ತಸ್ಲೀಮ್ ಅಂತ ಇದ್ದಾನೆ, ಅವನ ಮೇಲೆ ಅರೌಂಡ್ 8ರಿಂದ 10 ಪ್ರಕರಣಗಳಿದ್ದಾವೆ. ಮತ್ತು ಇನ್ನೊಬ್ಬ ಏನು ಆರೋಪಿ ಇದ್ದಾನೆ ಇದರಲ್ಲಿ ಶರೀಫ್ ಅಂತ, ಶರೀಫ್ ಮೇಲೇನೂ 3 ಪ್ರಕರಣಗಳಿದ್ದಾವೆ. ಉಳಿದ 2 ಆರೋಪಿಗಳ ಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಪ್ರಮುಖವಾಗಿ ಒಂದು ಕಡೆ ಎಟಿಎಂ ದರೋಡೆ ಅನ್ನುವಂಥದ್ದು ಇತ್ತೀಚೆಗೆ ಬಹಳಷ್ಟು ಕರೆ ಜಾಸ್ತಿ ಆಗ್ತಾ ಇತ್ತು. ಫೈನಲಿ ಅಂತೂ ಇಂತೂ ಕಲಬುರಗಿಯಲ್ಲಿ ದರೋಡೆ ನಡೆಸ್ತಾ ಇದ್ದಂತಹ ದರೋಡೆಕೋರರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಗುಂಡೇಟು ಕೂಡ ದಾಳಿ ನಡೆಸಿರುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಹೌದು ರೂಪ, ಏನು ಬೆಳ್ಳಂಬೆಳಗ್ಗೆ ನಗರದಲ್ಲಿ ಪೊಲೀಸರು ಬಂದೂಕು ಸುದ್ದಿ ನೋಡಿದ್ದು ಫೈರಿಂಗ್ ಮಾಡಲಾಗಿದೆ. ಇದೇ ತಿಂಗಳು ಅಂದ್ರೆ 9ನೇ ತಾರೀಕಿನಂದು ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಪೂಜಾರಿ ಚೌಕ್ ಹತ್ತಿರ SBI ಗ್ಯಾಸ್ ಕಟ್ಟರ್ ಬಳಸಿ ಹಾಗೂ CC ಕ್ಯಾಮೆರಾಗಳಿಗೆ ಬ್ಲಾಕ್ ಸ್ಪ್ರೇ ನೀಡಿದ್ದು ಕಳ್ಳತನ ಮಾಡಿ 18 ಲಕ್ಷ ರೂಪಾಯಿ ಎದುರಿಸಿ ಪರಾರಿಯಾಗಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಒಂದು ಚಿಕ್ಕ ಜಾವದಲ್ಲಿ ಮೇಲೆ ಪೊಲೀಸರು ಕಾರ್ಯ ಮಾಡಿದ್ದಾರೆ. ಇನ್ನು ತಸ್ಲೀಂ ಹಾಗೂ ಶರೀಫ್ ಎನ್ನುವ 2 ಆರೋಪಿಗಳ ಮೇಲೆ ತೀವ್ರ ಆರೋಪಿಗಳು ಹರಿಯಾಣದ ಮೂಲದ
ಮೇವಾತ್ ಗ್ಯಾಂಗ್ ದರೋಡೆ ಕೋರಬೇಕು ತಿಳಿದು ಬಂದಿದೆ. ಇಂದು ಬೆಳಗ್ಗೆ ಇದನ್ನು ಮತ್ತೊಂದು ATM ಕಳ್ಳತನ ಮಾಡಿದ ಕಲಬುರಗಿಯ ಹೊರವಲಯದ ಬೇಲೂರು ಕ್ರಾಸ್ ಇಂಡಸ್ಟ್ರಿಯಲ್ ಏರಿಯಾದ ಬಳಿ ಪೊಲೀಸರು ಫೈರಿಂಗ್ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಒಟ್ಟು 4 ಜನರನ್ನು ಬಂಧಿಸಲಾಗಿದೆ. ಇನ್ನು ಆರೋಪಿಗಳು ಪೊಲೀಸರಿಗೆ ಶರಣಾಗದೆ ಡೆಲ್ಲಿ ಪಾಸಿಂಗ್ ಇರುವ ಅಂದ್ರೆ I-20 ಕಾರಿನಲ್ಲಿ ತಪ್ಪಿಸಿಕೊಂಡು ಹೋಗುವಾಗ ಪೊಲೀಸರು ವಾಹನ ಅಡ್ಡಿಗಟ್ಟಿ ತಡೆದಿದ್ದರಿಂದ ಪೊಲೀಸರ ಮೇಲೆ ಚಾಪಿನಿಂದ ದಾಳಿಗೆ ಯತ್ನಿಸಲಾಗಿತ್ತು. ಇನ್ನು ದಾಳಿಯಲ್ಲಿ PC ರಾಜು ಹಾಗೂ ಮಂಜುನಾಥ್, ಫಿರೋಜ್ ಹಾಗೂ PSI ಬಸವರಾಜ್ಗೆ ಗಾಯಪಟ್ಟಿದ್ದು. ಇನ್ನು ಸಬರ್ಬನ್ ಪೊಲೀಸ್ PSI ಆಗಿರ್ತಕ್ಕಂಥ ಬಸವರಾಜ್ ತಮ್ಮ ಆತ್ಮರಕ್ಷಣೆಗೋಸ್ಕರ ಆಸ್ತಿಗಳ ಬಲದಾಳಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ. ಇನ್ನು ಇಬ್ಬರು ಆರೋಪಿಗಳನ್ನು ನಗರದ ಗ್ರಾಮಕ್ಕೆ ಚಿಕಿತ್ಸೆ ದಾಖಲಿಸಲಾಗಿದ್ದು ಹಾಗೂ ಗಾಯಗೊಂಡಿರುವ ಪೊಲೀಸ್ ಸಿಬ್ಬಂದಿ ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಈ ಕುರಿತು ಸಬರ್ಬನ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದ್ದು ಇನ್ನು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದ ನಗರ ಆಯುಕ್ತ ಶರಣಪ್ಪ ಅವರು ಸಿಬ್ಬಂದಿ ಆರೋಗ್ಯ ಬಗ್ಗೆ ವಿಚಾರಿಸಿ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಅಂತ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈ ATM ದರೋಡೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇತ್ತು. ಅದರ ಜೊತೆಗೆ ATM ಕಳ್ಳತನ ಮಾಡುವವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತಹ ವಿಚಾರವಾಗಿ ನಮ್ಮ ಕಲಬುರಗಿ ಪೊಲೀಸರ ಈ ಒಂದು ಸಾಧನೆ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಇತ್ತೀಚೆಗೆ ಸಾಕಷ್ಟು ಜನರು ಕೂಡ ಅವರಿಗೆ ಬಲಿಯಾಗ್ತಾ ಇದ್ರು. ಕೆಲವೊಂದಿಷ್ಟು ಕಡೆ ATM ಹಾಗೆ ಬ್ಯಾಂಕ್ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆ ಕೇಸ್ ಕೂಡ ಫೈಲ್ ಆಗಿತ್ತು. ಈಗ ಪೊಲೀಸರಿಂದ ಗುಂಡಿನ ದಾಳಿಯನ್ನು ನಡೆಸಲಾಗಿದೆ. ಯಾಕಂದರೆ ಶರಣಾಗತಿ ಆಗಿ ಅಂದರೂ ಕೂಡ ಆಗಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಈಗ ಅಕ್ಕಾಕಿ ಫೈರಿಂಗ್ ಮಾಡಿದ್ದಾರೆ.